ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ಅವ್ಯಕ್ತ ಮುರಳಿ, ದಿನಾಂಕ ಆಗಸ್ಟ್ 6, 1970. बंधन मुक्त आत्मा की निशानी. बंधन मुक्त आत्मद गुरुतुगळु. आज अभी अव्यक्त स्थिति में स्थित होकर व्यक्त देह का आधार लेकर देख रहे हैं, यह अनुभव कर रहे हो. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಈಗ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ವ್ಯಕ್ತ ದೇಹದ ಆಧಾರದಿಂದ ನೋಡುತ್ತಿದ್ದೇನೆ. ಈ ಅನುಭವವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಬಾಬಾ. ಈಗ ಅವ್ಯಕ್ತ ಸ್ಥಿತಿಯಲ್ಲೇ ಇದ್ದು ವ್ಯಕ್ತ ದೇಹದ ಆಧಾರವನ್ನು ತೆಗೆದುಕೊಂಡು ನೋಡ್ತಾ ಇದ್ದೀನಿ. ಅಂದರೆ ನಾನು ಭ್ರುಕುಟಿಯ ಮಧ್ಯದಲ್ಲಿ ಇದ್ದೇನೆ, ಆತ್ಮ ಈ ಕಣ್ಣುಗಳ ಮುಖಾಂತರ ನೋಡುತ್ತಿದ್ದೇನೆ. ಈ ಅನುಭವ ಮಾಡ್ತಾ ಇದ್ದೀರಾ? जैसे कोई स्थूल स्थान में प्रवेश करते हो, वैसे ही यह स्थूल देह में प्रवेश कर यह कार्य कर रहे हैं. ऐसा अनुभव है. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಹೇಗೆ ಸ್ಥೂಲ ಸ್ಥಾನಕ್ಕೆ ಹೋಗುತ್ತೀರೋ, ಸ್ಥಾನವನ್ನು ಬದಲಾಯಿಸುತ್ತಾ ಅಲ್ಲಿನ ಕಾರ್ಯವ್ಯವಹಾರಗಳನ್ನು ಮಾಡುತ್ತೀರೋ, ಅದೇ ರೀತಿ ಈ ಸ್ಥೂಲ ದೇಹದಲ್ಲಿ ಪ್ರವೇಶ ಮಾಡಿ ನಾನು ಕಾರ್ಯ ಮಾಡ್ತಾ ಇದ್ದೇನೆ. ಈ ಅನುಭವ ಇದೆಯಾ ಅಂತ ಕೇಳ್ತಿದ್ದಾರೆ ಬಾಬಾ. ಜಬ್ ಚಾಹೆ ತಬ್ ಪ್ರವೇಶ ಕರೆ और जब चाहे तब फिर न्यारे हो जाए, ऐसे अनुभव करते हो. ಯಾವಾಗ ಬೇಕೆಂದರೆ ಆವಾಗ ದೇಹದಲ್ಲಿ ಪ್ರವೇಶ ಮಾಡಿ ಕಾರ್ಯವ್ಯವಹಾರಗಳನ್ನು ಮಾಡುವುದು, ಹಾಗೂ ಯಾವಾಗ ಬೇಡ ಅಂದಾಗ ಅಂದರೆ ಸಮಯ ಸಿಕ್ಕದಾಗೆಲ್ಲ ಈ ದೇಹದಿಂದ ಭಿನ್ನತೆ ಆಗುವ ಅಭ್ಯಾಸ ಇದೆಯೇ ಅಂತ ಕೇಳ್ತಿದ್ದಾರೆ ಬಾಬಾ. ಆಮೆಯ ಉದಾಹರಣೆಯನ್ನು ನಾವು ಎಲ್ಲರೂ ಕೂಡ ಕೊಡ್ತಿರ್ತೀವಲ್ವ. ಕಾರ್ಯ ಇದ್ದಾಗ ತನ್ನ ಇಂದ್ರಿಯಗಳನ್ನು ಹೊರಚಾಚಿ ಕರ್ಮವನ್ನು ಮಾಡುತ್ತದೆ. ಕಾರ್ಯ ಇಲ್ಲದೇ ಇದ್ದಾಗ ಹೇಗೆ ತನ್ನನ್ನು ತಾನು ಸಂಕ್ಷಿಪ್ತಗೊಳಿಸಿಕೊಳ್ಳುತ್ತದೆಯೋ ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ಕಾರ್ಯವ್ಯವಹಾರಗಳನ್ನು ಮಾಡುವ ಸಮಯದಲ್ಲಿ ದೇಹದ ಭ್ರುಕುಟಿಯ ಮಧ್ಯದಲ್ಲಿ ಇದ್ದು ಎಲ್ಲ ಇಂದ್ರಿಯಗಳ ಮೂಲಕ ಕಾರ್ಯವನ್ನು ಮಾಡಿಸಬೇಕು. ಕಾರ್ಯ ಮುಗೀತು ಅಂದಾಗ ಈ ದೇಹದಿಂದ ಭಿನ್ನ ಪರಮಾತ್ಮನ ಹತ್ತಿರ ಆಗುವ ಈ ಅನುಭವ ನೀವು ಮಾಡ್ತಾ ಇದ್ದೀರಾ? एक सेकंड में धारण करे और एक सेकंड में छोड़े, यह अभ्यास है. ಒಂದು ಸೆಕೆಂಡಿನಲ್ಲಿ ಧಾರಣೆ ಮಾಡಬೇಕು ಹಾಗೂ ಒಂದೇ ಸೆಕೆಂಡ್ನಲ್ಲಿ ಬಿಡಬೇಕು. ಈ ಅಭ್ಯಾಸ ಇದೆಯಾ? ಅಂದರೆ ಒಂದೇ ಸೆಕೆಂಡ್ನಲ್ಲಿ ದೇಹದಲ್ಲಿ ಬರುವುದು, ಮತ್ತೊಂದೇ ಸೆಕೆಂಡ್ನಲ್ಲಿ ದೇಹದಿಂದ ಭಿನ್ನ ಆಗುವ ಅಭ್ಯಾಸ. ಅಲ್ಲಿ ಸಂಕಲ್ಪಗಳ ಘರ್ಷಣೆ ಇರಬಾರದು. ಸೆಕೆಂಡಿನಲ್ಲಿ ಬರುವುದು, ಸೆಕೆಂಡ್ನಲ್ಲಿ ಹೋಗುವುದು. ಈ ಅಭ್ಯಾಸ ಇದೆಯೇ? जैसे और स्थूल वस्तुओं को जब चाहे तब लो और जब चाहे तब छोड़ सकते हैं, वैसे इस देह के बाण को जब चाहे तब छोड़ देही अभिमानी बन जाए. यह प्रैक्टिस इतनी सरल है जिनकी कोई स्थूल वस्तु की सहज होती है, वैसे ही यह देह भी सहज होना चाहिए. ಬಾಬಾ ಹೇಳ್ತಿದ್ದಾರೆ, ನಿಮಗೆ ಹೇಗೆ ಒಂದು ವಾಹನ ಇವಾಗ ಹೊರಗಡೆ ಹೋಗಬೇಕಂದ್ರೆ ನೀವು ಒಂದು ಸೆಕೆಂಡಲ್ಲಿ ಗಾಡಿಯಲ್ಲಿ ಕೂತು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀರಾ. ಬೇಡ ಅಂದಾಗ ತಕ್ಷಣ ನೀವು ನಿಲ್ಲಿಸಿ ಹೊರ ಬರ್ತೀರಲ್ವ. ಅದೇ ರೀತಿ ಬಾಬಾ ಹೇಳ್ತಾರೆ, ಹೇಗೆ ಸ್ಥೂಲ ವಸ್ತುಗಳನ್ನು ನೀವು ಯಾವಾಗ ಬೇಕಾದರೆ ಆಗ ಬೇಕಂದಾಗ ನೀವು ಅದನ್ನು ಉಪಯೋಗಿಸ್ಕೋಬಹುದು, ಬೇಡ ಅಂದಾಗ ಬಿಡ್ತೀರೋ, ಅದೇ ರೀತಿ ದೇಹ ಅಭಿಮಾನವನ್ನು ಸಹ ಸೆಕೆಂಡಿನಲ್ಲಿಯೇ ಬಿಡಬೇಕು ಅಂತ ಹೇಳ್ತದೆ. ಯಾವಾಗ ಬೇಕೋ ಆವಾಗ
ದೇಹಿ ಅಭಿಮಾನಿ ಆಗುವ ಅಭ್ಯಾಸ ಆಗ್ತಾ ಇದೆಯಾ? ಕಾರ್ಯವ್ಯವಹಾರಗಳಿದ್ದಾಗ ದೇಹದಲ್ಲಿದ್ದು ಕಾರ್ಯವನ್ನು ಮಾಡುವುದು, ಕಾರ್ಯ ಇಲ್ಲ ಅಂದಾಗ ದೇಹಿ ಅಭಿಮಾನಿ ನಾನು ಆತ್ಮ ಎಂದು ಅನುಭವ ಮಾಡುವ ಅಭ್ಯಾಸ ಸೆಕೆಂಡಿನಲ್ಲಿಯೇ ಆಗುತ್ತಿದೆಯೇ ಅಂತ ಕೇಳ್ತಿದ್ದಾರೆ ಬಾಬಾ. रचयिता जब चाहे रचना का आधार ले, जब चाहे तब रचना के आधार को छोड़ दे, ऐसे रचयिता बने हो. ತಾವೆಲ್ಲರೂ ರಚಯಿತರಲ್ಲವೇ? ರಚಯಿತರಲ್ಲೂ ಮೊಟ್ಟ ಮೊದಲನೇ ರಚನೆ ಅಥವಾ ಅಧಿಕಾರಿ ಅದಕ್ಕೆ ದೇಹಕ್ಕೆ. ತಾವು ರಚಯಿತರು ತಮ್ಮ ರಚನೆಯ ಆಧಾರವನ್ನು ಯಾವಾಗ ಬೇಕಂದ್ರೆ ಯಾವಾಗ ಪಡೆದುಕೊಳ್ಳುವುದು, ಯಾವಾಗ ಬೇಡ ಅಂದರೆ ತಕ್ಷಣ ಬಿಡುವ ರಚಯಿತರೇ ತಾನೇ ನೀವು. ಜಬ್ ಚಾಹೆ ತಬ್ ನ್ಯಾರೆ, ಜಬ್ ಚಾಹೆ ತಬ್ ಪ್ಯಾರೆ ಬನ್ ಜಾಯೆ. ಯಾವಾಗ ಬೇಕಂದ್ರೆ ಆಗ ದೇಹದಿಂದ ಭಿನ್ನ, ಯಾವಾಗ ಬೇಕಂದರೆ ಆಗ ಪ್ರಿಯ ಅಂದರೆ ಈ ದೇಹದಲ್ಲಿ ಬಂದು ಕಾರ್ಯವನ್ನು ಮಾಡುವುದು. ಇತನಾ ಬಂಧನ್ ಮುಕ್ತ ಬನೇ ಹೋ, ಇಷ್ಟು ಬಂಧನ ಮುಕ್ತರಾಗಿದ್ದೀರಾ ಅಂತ ಕೇಳುತ್ತಿದ್ದಾರೆ ಬಾಬಾ. ಸೆಕೆಂಡಿನಲ್ಲಿ ಭಿನ್ನ, ಸೆಕೆಂಡಿನಲ್ಲಿಯೇ ಪ್ರಿಯ. यह देह का बंधन है, देह अपने बंधन में बांधती है. अगर देह बंधन से मुक्त हो तो यह देह बंधन नहीं डालेगी. ಬಾಬಾ ಹೇಳ್ತಾರೆ ದೇಹನೇ ಒಂದು ಬಂಧನ ಅಂತ. ಈ ದೇಹ ಏನ್ ಮಾಡುತ್ತೆ, ನಿಮ್ಮನ್ನು ತನ್ನ ಬಂಧನದಲ್ಲಿ ಬಂಧಿಸಿಕೊಳ್ಳುತ್ತದೆ. ಆದರೆ ನೀವು ದೇಹಿ ಅಭಿಮಾನಿಯಾಗಿದ್ದಾಗ ದೇಹದ ಬಂಧನದಿಂದ ಮುಕ್ತರಾಗಿರ್ಲಿಕ್ಕೆ ಸಾಧ್ಯ, ಮತ್ತೆ ಈ ದೇಹದ ಬಂಧನವು ನಿಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಲೇಕಿನ್ ಕರ್ತವ್ಯ का आधार समझ, आधार को जब चाहे तब ले सकते हैं. ऐसी प्रैक्टिस चलती रहती है ना. ಬಾಬಾ ಹೇಳ್ತಿದ್ದಾರೆ ಯಾವಾಗ ಬೇಕಾದರೆ ಕಾರ್ಯವ್ಯವಹಾರಗಳಿದ್ದಾಗ ಕಾರ್ಯ ಅರ್ಥವಾಗಿ ಉಪಯೋಗಿಸಬೇಕೆಂದು ತಿಳಿದು ದೇಹವನ್ನು ಉಪಯೋಗಿಸುವುದು. ಇಂಥ ಪ್ರಾಕ್ಟೀಸ್ ನಡೀತಾ ಇರುತ್ತಲ್ಲವೇ. ದೇಹಕ್ಕೆ ಬಾನ್ ಕೋ छोड़ने अथवा उनसे न्यारा होने में कितना समय लगता है. ಈಗ ಬಾಬಾ ಕೇಳ್ತಿದ್ದಾರೆ ದೇಹದ ಬಾಣವನ್ನು ಬಿಡುವ ಅಥವಾ ದೇಹದಿಂದ ಭಿನ್ನರಾಗುವುದಕ್ಕೆ ಎಷ್ಟು ಸಮಯ ಹಿಡಿಯುತ್ತದೆ? ಎಷ್ಟು ಸಮಯ ಹಿಡಿಯುತ್ತೆ? ಏಕ ಸೆಕೆಂಡ್ ಲಗ್ತಾ ಹೇ? ಬಾಬಾನೇ ಕೇಳ್ತಾರೆ ಒಂದೇ ಸೆಕೆಂಡ್ ಹಿಡಿಯುತ್ತಾ ಮಗು ಅಂತ. सदैव एक सेकंड लगता है, वह कभी कितने कभी कितने, कभी किसकी कैसी. इससे सिद्धि है कि अभी सर्व बंधनों से मुक्त नहीं हुए. ನಾವು ಹೇಳ್ಬೋದು ಬಲೆ ಬಾಬಾ ಒಂದು ಸೆಕೆಂಡ್ ಹಿಡಿಯುತ್ತೆ ಅಂತ, ಆದರೆ ನಮಗೆ ಎಷ್ಟು ಸೆಕೆಂಡ್? ಈಗ ಒಂದು ಸೆಕೆಂಡ್. ಆದರೆ ಏನಾದರೂ ಘರ್ಷಣೆ ಆದಾಗ, ಸಮಸ್ಯೆ ಬಂದಾಗ, ಪರಿಸ್ಥಿತಿಗಳಿದ್ದಾಗ ಏನೇ ಆಗಲಿ ಒಂದು ಸೆಕೆಂಡ್ನಲ್ಲಿ ಆಗ್ಲಿಕ್ಕೆ ಆಗ್ತಾ ಇದೆಯಾ? ಅಥವಾ ಅದರಲ್ಲಿ ಸಂಕಲ್ಪಗಳ ಘರ್ಷಣೆ ಆಗ್ತಾ ಇದೆ. ಬಾಬಾ ಹೇಳ್ತಾರೆ ಒಂದು ವೇಳೆ ನಿಮ್ಗೆ ಒಂದು ಸೆಕೆಂಡ್ಗಿಂತ ಜಾಸ್ತಿ ಸಮಯ ಹಿಡಿಯುತ್ತೆ ಅಂದ್ರೆ ಇದರಿಂದ ಏನು ಸಿದ್ಧ ಆಗುತ್ತೆ ಅಂದ್ರೆ ನೀವು ಎಲ್ಲ ಬಂಧನಗಳಿಂದ ಇನ್ನೂ ಮುಕ್ತರಾಗಿಲ್ಲ ಅಂತ. ಸರ್ವ ಬಂಧನ ಮುಕ್ತರಾಗಿಲ್ಲ ಅಂತ ಅರ್ಥ. जितना बंधन मुक्त उतना ही योग युक्त होंगे, और जितना योग युक्त होंगे उतना ही जीवन मुक्त में ऊंच पद की प्राप्त होती है. ಎಷ್ಟು ಬಂಧನ ಮುಕ್ತರೋ ಅಷ್ಟು ಯೋಗಯುಕ್ತರಾಗ್ತೀರಾ, ಹಾಗೂ ಎಷ್ಟು ಯೋಗಯುಕ್ತರಾಗ್ತಿರೋ ಅಷ್ಟೇ ಜೀವನ ಮುಕ್ತದ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ ನೋಡಿ, ಎಷ್ಟು ಬಂಧನ ಮುಕ್ತರಾಗಿರ್ತೀರೋ ಅಷ್ಟು ಯೋಗಯುಕ್ತ. ಬಾಬಿನ ಬಂಧನ ಮುಕ್ತರಾಗ್ಲಿಕ್ಕೆ ಏನ್ ಮಾಡ್ಬೇಕಂದ್ರು ಆತ್ಮಾಭಿಮಾನಿ ಅಥವಾ ದೇಹಿ ಅಭಿಮಾನಿ ಸ್ಥಿತಿಯನ್ನು ಅನುಭವ ಮಾಡಿ ಆಗ ಬಂಧನ ಮುಕ್ತರಾಗ್ತೀರ. ಬಂಧನ ಮುಕ್ತರು ಎಷ್ಟಾಗ್ತೀರಷ್ಟು ಯೋಗಯುಕ್ತರಾಗ್ತೀರ. ಯೋಗಯುಕ್ತರಾದಾಗ ಜೀವನ್ ಮುಕ್ತ ಸ್ಥಿತಿಯೇ, ಇಂತಹ ಶ್ರೇಷ್ಠ ಪದವಿಯೇ ಪ್ರಾಪ್ತಿಯಾಗುತ್ತದೆ.
अगर बंधन मुक्त नहीं तो योग युक्त भी नहीं. ಬಾಬಾ ಹೇಳ್ತಾರೆ, ಒಂದು ವೇಳೆ ನೀವು ಬಂಧನ ಮುಕ್ತರಾಗಿಲ್ಲ ಅಂದ್ರೆ ಯೋಗಯುಕ್ತರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಉಸ್ಕೋ ಮಾಸ್ಟರ್ ಸರ್ವಶಕ್ತಿಮಾನ್ ಕಹೆಂಗೆ. ಯಾರು ಯೋಗಯುಕ್ತರಾಗಿಲ್ವೋ ಅವರನ್ನು ಮಾಸ್ಟರ್ ಸರ್ವಶಕ್ತಿವಂತರಂತ ಹೇಳಲಿಕ್ಕೆ ಸಾಧ್ಯನಾ? देह के संबंध और देह के पदार्थों से लगाव मिटाना सरल है, लेकिन देह के बांध से मुक्त होना मेहनत की बात है. अभी क्या बंधन रह गया है? ದೇಹದ ಸಂಬಂಧ ಹಾಗೂ ದೇಹದ ಪದಾರ್ಥಗಳ ಮೇಲಿರುವ ಆಕರ್ಷಣೆ ತೊಲಗಿಸಲು ಸಹಜವಾಗಿದೆ. ಆದರೆ ದೇಹ ಬಾಣದಿಂದ ಮುಕ್ತರಾಗುವುದು ಪರಿಶ್ರಮದ ಮಾತು ಅಂತಿದ್ದಾರೆ. ಸಂಬಂಧಗಳ ಮೇಲೆ ವ್ಯಾಮೋಹ, ಸಂಬಂಧ ಮೇಲೆ ಇರುವಂತ ಒಂದು ಪರಿಸ್ಥಿತಿಗಳು ಬಂದಾಗ ಆ ವ್ಯಾಮೋಹ ಹೋಗ್ಬೋದು, ವೈರಾಗ್ಯ ಬರುತ್ತೆ, ಪದಾರ್ಥಗಳನ್ನು ಬಿಡ್ಬೋದು. ಇವಾಗ ಡಾಕ್ಟರ್ ಹೇಳಿದಾಗ ನಾವು ಬಿಡ್ತೀವಿ, ಕೆಲವು ಆಹಾರ ಪದ್ಧತಿಗಳನ್ನು ಬಿಡುತ್ತಾರೆ. ಲೌಕಿಕದಲ್ಲೂ ಕೂಡ ವೈರಾಗ್ಯ ಬಂದು ಸಂಬಂಧಗಳನ್ನು ಬಿಟ್ಟಿದ್ದು ಹೌದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಸ್ಥೂಲವಾಗಿರುವಂತ ಸಂಬಂಧ ಪದಾರ್ಥಗಳನ್ನು ದೂರ ಮಾಡುವುದು ಸಹಜ, ಆದರೆ ಅಂತರಂಗದಲ್ಲಿರುವ ದೇಹದ ಅಭಿಮಾನದಿಂದ ಮುಕ್ತರಾಗುವುದು ಪರಿಶ್ರಮದ ಮಾತು. ಅಭಿ ಕ್ಯಾ ಬಂಧನ್ ರಹ ಗಯಾ ಹೈ. ಈಗ ಮತ್ತೆ ಕೇಳುತ್ತಿದ್ದಾರೆ ಬಾಬಾ, ಮಕ್ಕಳೇ ಇನ್ನೂ ಬಂಧನವಿದೆಯೇ ಅಂತ ಕೇಳ್ತಿದ್ದಾರೆ. देह के बांध से मुक्त हो जाना, जब चाहे तब व्यक्त में आए, ऐसी प्रैक्टिस अभी जोर शोर से करनी है. ದೇಹದ ಅಭಿಮಾನದಿಂದ ನಿಮ್ಗೆ ಯಾವಾಗ ಬೇಕಂದರೆ ಅವಾಗ ಮುಕ್ತರಾಗಬೇಕು. ಯಾವಾಗ ಬೇಕಂದರೆ ಅವಾಗ ವ್ಯಕ್ತ, ಯಾವಾಗ ಬೇಕಂದರೆ ಅವಾಗ ಅವ್ಯಕ್ತ. ಈ ರೀತಿ ಪ್ರಾಕ್ಟೀಸ್ ನೀವು ಯಾವಾಗ್ಲೂ ಸತತವಾಗಿ ಮಾಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದು ಉಮ್ಮಂಗ ಉತ್ಸಾಹದಿಂದ ಪ್ರತಿನಿತ್ಯ ಅಭ್ಯಾಸವನ್ನು ಮಾಡಿ. ऐसे ही समझे जैसे अब बाप आधार ले बोल रहे हैं, वैसे ही हम भी देह का आधार ले कर्म कर रहे हैं. ನೀವು ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮಗೆ ಹೇಗೆ ಅನುಭವ ಆಗಬೇಕು, ದೇಹದಿಂದ ಅತೀತ ಆಗುವ ಅಭ್ಯಾಸ ಸುಲಭವಾಗ್ಲಿಕ್ಕೆ ಬಾಬಾ ಒಂದು ಯುಕ್ತಿಯನ್ನು ತಿಳಿಸ್ತಾ ಇದ್ದಾರೆ. ಹಾಗೂ ಇದೇ ಸತ್ಯ ಕೂಡ. ಬಾಬಾ ಏನು ಹೇಳ್ತಿದ್ದಾರೆ ಅಂದ್ರೆ, ಹೇಗೆ ಶಿವಬಾಬಾ ಒಂದು ದೇಹದ ಆಧಾರವನ್ನು ತೆಗೆದುಕೊಂಡು ಬಂದು ಮಾತಾಡ್ತಾರೆ ಅಂತ ನಮ್ಗೆ ಅನಿಸುತ್ತಲ್ವ. ಬಾಬಾ ಇವಾಗ ಆದಿ ಕಾಲದಲ್ಲಿ ಬಂದಾಗ ಬ್ರಹ್ಮವರು ತನುವನ್ನು ಆಧಾರ ತೆಗೆದುಕೊಂಡಿದ್ರು, ಆಮೇಲೆ ಗುಲ್ಜರ್ ದಾದಿ ಅವರ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡ್ರು. ಅವರ ಮುಖಮಂಡಲವನ್ನು ನೋಡಿದಾಗ, ಸ್ಥೂಲವಾಗಿ ನೋಡಿದಾಗ ಬಲೆ ಗುಲ್ಜರ್ ದಾದಿ ಕಾಣಿಸ್ತಾರೆ, ಆದ್ರೆ ನಾವು ನೋಡೋದು ಯಾರನ್ನ? ಶಿವಬಾಬನ್. ಶಿವಬಾಬಾ ಈ ದೇಹದ ಮೂಲಕ ಮಾತಾಡ್ತಾ ಇದ್ದಾರೆ ಅಂತ ನಾವು ಹೇಗೆ ತಿಳ್ಕೊಂಡಿದೀವೋ, ಅದೇ ರೀತಿ ನಾನು ಸಹ ಈ ದೇಹದ ಆಧಾರದಲ್ಲಿ ಬಂದು ಅಥವಾ ಈ ಆಧಾರವನ್ನು ತೆಗೆದುಕೊಂಡು ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ನಮಗೆ ಅನುಭವ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. इस न्यारेपन की अवस्था प्रमाण ही प्यारा बनना है. ನೀವೆಷ್ಟೆಷ್ಟು ಈ ದೇಹದಿಂದ ಭಿನ್ನರಾಗುವಂತ ಅಭ್ಯಾಸ ಮಾಡ್ತೀರೋ ಅಷ್ಟೇ ನೀವು ಬಾಬಾರವರಿಗೆ ಪ್ರಿಯರಾಗ್ತೀರಾ. जितना इस न्यारेपन की प्रैक्टिस में आएंगे उतना ही विश्व के प्यारे लगेंगे. सर्व स्नेही बनने के लिए पहले न्यारा बनना है. ನೋಡಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ಭಿನ್ನರಾಗುವಂತ ಅಭ್ಯಾಸ ಮಾಡಿ ಎಷ್ಟು ನೀವು ಈ ದೇಹದಿಂದ ಭಿನ್ನರಾಗ್ತಿರೋ ಅಷ್ಟು ವಿಶ್ವಕ್ಕೂ ಪ್ರಿಯರಾಗ್ತೀರಾ ಅಂತ ಹೇಳ್ತಿದ್ದಾರೆ. ವಿಶ್ವಕ್ಕೆ ಪ್ರಿಯ ಆದಾಗ ಇನ್ನೂ ನೀವು ಮುಂದೆ ಓದಿತಾ ಇರ್ತೀರಾ. ಸರ್ವರ ಸ್ನೇಹಿ ಆಗ್ಬೇಕು ಅಂದ್ರೆ ಮೊದಲೇನ್ ಮಾಡಿ? ಭಿನ್ನ ಆಗಿ ಅಂತಿದ್ದಾರೆ ಬಾಬಾ. ಯಾವ್ದ್ರಿಂದ? ದೇಹದಿಂದ. सर्विस करते हुए, संकल्प करते हुए भी अपने को और दूसरों को भी महसूसता होनी चाहिए. ऐसी आनी चाहिए कि यह न्यारा और ಅತಿ ಪ್ಯಾರಾ है. ಸೇವೆ ಮಾಡುವಾಗಲೂ
ಸಂಕಲ್ಪದಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಿಮಗೂ ಹಾಗೂ ಅನ್ಯರಿಗೂ ಇದು ಅನುಭವ ಆಗಬೇಕು, ಇವರು ತುಂಬ ಭಿನ್ನ ಹಾಗೂ ಅತಿ ಪ್ರಿಯವಾಗಿದ್ದಾರೆ ಅಂತ ನಮಗೂ ಅನಿಸ್ಬೇಕು, ಅನ್ಯರಿಗೂ ನಮ್ಮ ಸಂಪರ್ಕದಲ್ಲಿ ಬರುವಂಥವ್ರಿಗೂ ಅನಿಸ್ಬೇಕು, ಇವರೆಷ್ಟು ಭಿನ್ನ ಇದ್ದಾರೆ, ಎಷ್ಟು ಪ್ರಿಯ ಇದ್ದಾರೆ ಅಂತ. जितना जो स्वयं न्यारा होगा उतना औरों को बाप का प्यारा बना सकेगा. ಯಾರು ಎಷ್ಟು ಸ್ವಯಂ ಭಿನ್ನ ಆಗಿರ್ತೀರೋ ಅಷ್ಟು ಅನ್ಯರನ್ನೂ ನೀವು ತಂದೆಗೆ ಪ್ರಿಯರಾಗಿ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಎಷ್ಟು ಒಳ್ಳೆ ಪಾಯಿಂಟ್ ಬಾಬಾ ಹೇಳ್ತಾರೆ ನೋಡಿ. ನಾವು ಕೇವಲ ದೇಹದ ಅಭಿಮಾನದಿಂದ ಈ ದೇಹದಿಂದ ಎಷ್ಟೆಷ್ಟು ಭಿನ್ನರಾಗ್ತಾ ಹೋಗ್ತೀವೋ ಅಷ್ಟು ವಿಶ್ವಕ್ಕೆ ಪ್ರಿಯರಾಗ್ತೇವೆ, ಹಾಗೂ ವಿಶ್ವ ಆತ್ಮರನ್ನು ಬಾಬಾರವರಿಗೆ ಪ್ರಿಯ ಮಾಡುವ ಸೇವೆಯಲ್ಲೂ ನಾವು ನಿಮಿತ್ತರಾಗಲಿಕ್ಕೆ ಸಾಧ್ಯ. ಸರ್ವಿಸ್ ಕಿ ಸಫಲತಾ ಕಾ ಸ್ವರೂಪ್ ಕ್ಯಾ ಹೈ? ಬಾಬಾ ಈಗ ಒಂದು ಪ್ರಶ್ನೆ ಕೇಳ್ತಿದೆ, ಸೇವೆಯಲ್ಲಿ ಸಫಲತಾ ಸ್ವರೂಪರಾಗುವುದು ಹೇಗೆ ಅಂತ. ಸೇವೆಯಲ್ಲಿ ಅಥವಾ ಸೇವೆಯ ಸಫಲತಾ ಸ್ವರೂಪ ಏನು? सर्विस की सफलता का स्वरूप यही है कि सर्व आत्माओं को बाप के स्नेही और बाप के कर्तव्य में सहयोगी और पुरुषार्थ में उन आत्माओं को शक्ति स्वरूप बनाना. ಬಾಬಾ ಹೇಳ್ತಾ ನೋಡಿ, ಸೇವೆಯ ಸಫಲತಾ ಸ್ವರೂಪರು ಅಂದ್ರೆ ಏನು, ಸೇವೆ ಸಫಲತಾ ಸ್ವರೂಪವಾಗಿದೆ ಅಂದ್ರೆ ಅರ್ಥ ಏನು ಅಂತಂದ್ರೆ, ಸರ್ವಾತ್ಮರನ್ನು ತಂದೆಗೆ ಸ್ನೇಹಿ ಹಾಗೂ ತಂದೆಯ ಕರ್ತವ್ಯದಲ್ಲಿ ಸಹಯೋಗಿ ಹಾಗೂ ಪುರುಷಾರ್ಥಿ ಆತ್ಮರನ್ನು ಶಕ್ತಿ ಸ್ವರೂಪರಾಗಿ ಮಾಡು. ಇಲ್ಲಿ 3 ಪಾಯಿಂಟನ್ನು ಬಾಬಾ ಹೇಳ್ತಾರೆ. ನೀವು ಸೇವೆ ಮಾಡಿದ್ದೀರಾ, ಆ ಸೇವೆ ಸಫಲವಾಗಿದೆ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ 3 ಪ್ರತಿಫಲ ಆ ಸೇವೆಯಿಂದ ನಿಮ್ಗೆ ಅನುಭವ ಆಗಬೇಕು. ಮೊದಲನೇದು, ಸರ್ವ ಆತ್ಮರಿಗೂ ಹಾಗೂ ತಂದೆಗೂ ಸ್ನೇಹಿಯಾಗಿರ್ತೀರ ನೀವು. ಎರಡನೇದು, ಬಾಬಾರವರ ಕರ್ತವ್ಯದಲ್ಲಿ ಸಹಯೋಗಿ ಆಗಿದ್ದೀರ ನೀವು. ಮೂರನೇದು, ಪುರುಷಾರ್ಥದಲ್ಲಿ ಅನ್ಯ ಆತ್ಮರನ್ನು ಶಕ್ತಿ ಸ್ವರೂಪರಾಗಿ ಮಾಡುವುದು. ಈ 3 ಸ್ವರೂಪರಾಗಿದ್ದೀರಾ ಅಂದ್ರೆ ಸಫಲತೆ ಸಿಕ್ಕಿದೆ ಸೇವೆಯಿಂದ ಅಂತ ಅರ್ಥ. जिन आत्माओं की सर्विस करो उन आत्माओं में यह 3 ही क्वालिफिकेशन प्रत्यक्ष रूप में देखने में आनी चाहिए. ಬಾಬಾ ಹೇಳ್ತಿದ್ದಾರೆ, ಯಾವ ಆತ್ಮರ ಸೇವೆ ನೀವು ಮಾಡ್ತಾ ಇದ್ದೀರೋ ಆ ಆತ್ಮರಲ್ಲಿ 3 ಕ್ವಾಲಿಫಿಕೇಶನ್ ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸ್ಬೇಕು. ಇವಾಗ ನಾವು ಒಬ್ಬರಿಗೆ ಜ್ಞಾನ ಹೇಳ್ತೀವಿ ಅಂತ ತಿಳ್ಕೊಳ್ಳಿ, ಉದಾಹರಣೆಗೆ ಅದರಲ್ಲಿ ಮೊಟ್ಟ ಮೊದಲು ಈ 3 ಪಾಯಿಂಟ್ಸ್ ಅವರ ಮೂಲಕ ನಮಗೆ ಕಾಣಿಸ್ತಿದೆ ಅಂತಂದ್ರೆ ನಮ್ಮ ಸೇವೆ ಅಲ್ಲಿ ಸಫಲ ಆಗಿದೆ ಅಂತ ಅರ್ಥ. ಅದೇನೇನು ಬಾಬಾ ಹೇಳಿದ್ದು, ಸರ್ವ ಆತ್ಮರು ತಂದೆಗೆ ಸ್ನೇಹಿಯಾಗಬೇಕು, ಹಾಗೂ ತಂದೆಯ ಕರ್ತವ್ಯದಲ್ಲಿ ಅವರು ಸಹಯೋಗಿ ಆಗಿರಬೇಕು, ಹಾಗೂ ಪುರುಷಾರ್ಥದಲ್ಲಿ ಆತ್ಮರು ಶಕ್ತಿ ಸ್ವರೂಪರಾಗಬೇಕು. ಈ 3 ಆಗಿದ್ದಾರೆ ಅಂತಂದ್ರೆ ನಾವು ಮಾಡಿರೋ ಸೇವೆ ಸಫಲತೆ ಆಗಿದೆ ಅಂತ ಅರ್ಥ. ಅಗರ್ तीनों में से कोई भी गुण की कमी है तो सर्विस की सफलता की भी कमी है. ಬಾಬಾ ಹೇಳ್ತಾರೆ, ಒಂದು ವೇಳೆ ಈ 3ರಲ್ಲಿ ಯಾವುದಾದರೂ ಗುಣದ ಕೊರತೆ ಇದೆ ಅಂತಂದ್ರೆ ಸೇವೆಯ ಸಫಲತೆಯಲ್ಲೂ ಸಹ ಕೊರತೆಯಾಗಿದೆ ಎಂದು ತಿಳಿದುಕೊಳ್ಳಿರಿ ಅಂತ ಹೇಳ್ತಿದ್ದಾರೆ. ನಾವು ಸೇವೆಯನ್ನು ಎಷ್ಟು ದೇಹಿ ಅಭಿಮಾನಿಯಾಗಿ ನಿರ್ಮಲವಾಗಿ ನಿಶ್ಚಿಂತವಾಗಿ ನಿರ್ಮಾಣ ಭಾವದಿಂದ ನಾವು ಮಾಡ್ತೀವೋ, ನಿಮಿತ್ತ ಭಾವದಿಂದ ಮಾಡ್ತೀವೋ ಅಷ್ಟು ನಮಗೇನಾಗುತ್ತೆ, ಸೇವೆಯಲ್ಲಿ ಸಫಲತೆ ಕಾಣಿಸುತ್ತೆ. ಆ ಸಫಲತೆಯ ಒಂದು ಕ್ವಾಲಿಫಿಕೇಶನ್ಸೇ ಈ 3 ಕ್ವಾಲಿಫಿಕೇಶನ್ಸ್. ನಾವು ಯಾರ ಆತ್ಮನಿಗೆ ಸೇವೆಯನ್ನು ಮಾಡ್ತೀವೋ ಆ ಆತ್ಮರಿಂದ ನಮಗೆ ಕಂಡು ಬರುತ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಒಂದು ವೇಳೆ ಆ ಆತ್ಮರ ಶಕ್ತಿ ಸ್ವರೂಪದ ಆಗೋದ್ರಲ್ಲಿ ಕೊರತೆ ಆದರೂ ಸೇವೆ ಸಫಲ ಆಗಿಲ್ಲ ಅಂತ ಅರ್ಥ. ಆ ಆತ್ಮರು ತಂದೆಯ ಕರ್ತವ್ಯದಲ್ಲಿ ಸಹಯೋಗಿ ಆಗಿಲ್ಲ ಅಂದ್ರೂ
ಸೇವೆಯ ಸಫಲತೆಯಲ್ಲಿ ಕೊರತೆ ಅಂತ ಅರ್ಥ. ಸರ್ವ ಆತ್ಮರು ತಂದೆಗೆ ಸ್ನೇಹಿಯಾಗಿರಬೇಕು ಅಂದರೆ ಮೊಟ್ಟ ಮೊದಲ ಆತ್ಮ ತಂದೆಗೆ ಸ್ನೇಹಿ, ಸಹಯೋಗಿ, ಶಕ್ತಿ ಸ್ವರೂಪ, ಈ ಮೂರೂ ಆಗಬೇಕು ಅಂತ ಹೇಳ್ತಿದ್ದಾರೆ. मुख्य एक बात ध्यान में रखने और कर्म में धारण करने वाली कौन सी है जिससे इस सफलता के स्वरूप को प्रैक्टिकल में ला सकते हो. ಈಗ ಬಾಬಾ ವಿಶೇಷವಾಗಿರುವಂಥ ಒಂದು ಧಾರಣೆ ಪಾಯಿಂಟ್ ಹೇಳ್ತಿದೆ. ಇಲ್ಲಿ ತನಕ ಬಾಬಾ ನೀವು ಮಾಡಿದರೆ ಸೇವೆ ಈ ಥರ ಸಫಲತೆ ಆಗತ್ತೆ ಅಂತ ಹೇಳಿದ್ರು. ಆದರೆ ಈಗ ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ಆ ರೀತಿ ಸಫಲತೆಯನ್ನು ನೀವು ನೋಡಬೇಕು, ನಿಮ್ಮಿಂದ ಸಫಲತಾ ಸ್ವರೂಪರಾಗಬೇಕು ಸೇವೆಯಲ್ಲಿ ಅಂತಂದರೆ ಏನು ಮಾಡಬೇಕು. ಮುಖ್ಯವಾಗಿ ಒಂದು ವಿಷಯದ ಧ್ಯಾನವನ್ನು ಅಥವಾ ಗಮನವನ್ನು ಇಟ್ಕೊಳ್ಳಿ, ಹಾಗೂ ಅದನ್ನೇ ಕರ್ಮದಲ್ಲಿ ಧಾರಣೆ ಮಾಡಿದ್ರೆ ಪ್ರಾಕ್ಟಿಕಲ್ ಸ್ವರೂಪವಾಗಿ ನೀವು ಸಫಲತೆಯನ್ನು ತೋರಿಸಬಹುದು. ಅದು ಯಾವ ಮಾತು ಗೊತ್ತಿದೆಯಾ ಅಂತ ಕೇಳ್ತಿದ್ದಾರೆ. ಮತ್ತು ಆ ವಿಚಾರನೂ ತುಂಬ ಸಹಜವಾಗಿರುವಂಥ ಮಾತಂತೆ. मुश्किल बात को ध्यान देकर धारण करते हैं और सहज बात को छोड़ देने से सहज ही धारणा धैर्य से होती है. यह मालूम है. ನೋಡಿ ಬಾಬಾ ಹೇಳ್ತಾರೆ, ನಾವೇನು ಮಾಡ್ತೀವಿ, ಪರಿಶ್ರಮವಾಗಿರುವಂಥ ಕಷ್ಟಕರವಾಗಿರುವಂಥ ವಿಚಾರಗಳು ಏನಿದೆ ಅದರ ಮೇಲೆ ತುಂಬ ಗಮನ ಇಟ್ಟು ಧಾರಣೆ ಮಾಡ್ತೀವಿ. ಆದರೆ ಯಾವುದು ಸಹಜ ಮಾತುಗಳಿದೆಯೋ, ಸರಳ ವಿಚಾರವಿದೆಯೋ ಅದನ್ನು ಬಿಟ್ಟು ಬಿಡ್ತೀವಂತೆ. ಅದಕ್ಕೆ ಆ ಸಹಜ ಧಾರಣೆಯಲ್ಲೇ ಕೊರತೆ ಇರೋದ್ರಿಂದ ಸೇವೆಯೂ ಕೂಡ ಏನಾಗುತ್ತೆ, ಪರಿಪೂರ್ಣ ಆಗೋದಿಲ್ಲ. ಇದು ಗೊತ್ತಿದೆಯಾ ನಿಮಗೆ ಅಂತ ಹೇಳ್ತಿದಾರೆ ಬಾ. समझा जाता है यह तो कोई बड़ी बात नहीं, हो जाएगी, फिर होती क्या है. ನೋಡಿ ಬಾಬಾ ಹೇಳ್ತಾರೆ, ನಾವು ಅನ್ಕೋತೀವಂತೆ ಇದೇನು ಮಾತು, ಚಿಕ್ಕ ವಿಚಾರನೇ ತಾನೆ, ಆಗೋಗುತ್ತೆ ಬಿಡಿ, ಎಷ್ಟೊತ್ತು ಬಿಡಿ ಅಂತ ನಾವು ಹೇಳ್ತೀವಿ. ಆದರೆ ಏನಾಗುತ್ತೆ, ಹೋ ಜಾಯೇಗಿ ಕರ್ತೆ ಕರ್ತೆ ಧ್ಯಾನ್ ಸೆ ನಿಕಲ್ ಜಾತಿ ಹೈ. ಆಗ್ಬಿಡುತ್ತೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಆ ಮಾತಿನ ಮೇಲೆ ನಮಗಿರುವ ಗಮನನೇ ಹೊರಟು ಹೋಗುತ್ತದೆ ಅಂತ ಹೇಳ್ತಿದಾರಲ್ವ. ಆಗತ್ತೆ, ಚಿಕ್ಕ ಮಾತೇ ಅಲ್ಲ, ಎಷ್ಟೊತ್ತು ಅಂತಂತೀವಲ್ವ, ಆ ಥರ ಅನ್ಕೊಂಡೆ ಏನಾಗ್ಬಿಡುತ್ತೆ, ಆ ವಿಚಾರಗಳು ಮರ್ತೇ ಹೋಗ್ಬಿಡುತ್ತೆ. ಇಸ್ಲಿಯೇ ಧಾರಣಾ ರೂಪ ಮೇ ನಹೀ ಹೋತೆ ಹೈ. ಕೇವಲ ವಿಚಾರ ಇದೆ ಮಾಡಬೇಕು ಅಂತ, ಆದರೆ ನಾವು ಮಾಡದೇ ಇರುವ ಕಾರಣ ಧಾರಣಾ ಸ್ವರೂಪರು ನೀವು ಆಗುವುದಿಲ್ಲ. ತೋ ವಾ ಕೌನ್ ಸಿ ಏಕ ಬಾತ್ ಹೈ. ಹಾಗಾದರೆ ಅಷ್ಟು ಚಿಕ್ಕದಾಗಿರುವಂತಹ ಹಾಗೂ ಅಷ್ಟೇ ಪವರ್ಫುಲ್ ಆಗಿರುವಂತಹ ಮಾತು ಯಾವುದು ಅಂತ ಕೇಳ್ತಿದ್ದಾರೆ ಬಾಬಾ. ಅಗರ್ ಉಸ್ ಬಾತ್ ಕೋ ಧ್ಯಾನ್ ಕರ್ ದೇ ತೋ ಸಫಲತಾ ಸ್ವರೂಪ ಬನ್ ಸಕ್ತೆ ಹೋ. ಬಾಬಾ ಹೇಳ್ತಿದೆ, ನಾವು ಒಂದು ಚಿಕ್ಕ ಮಾತಿನ ಮೇಲೆ ಗಮನ ಕೊಟ್ಟರೆ ಸಾಕು, ನೀವು ಸಫಲತಾ ಸ್ವರೂಪರಾಗ್ತೀರ. ಆ ಒಂದು ಮಾತು ಯಾವುದು, ಸಾಕ್ಷಿಪನ್, ಸಾಕ್ಷಿ ಸ್ಥಿತಿ. आज बाप दादा भी साक्षी अवस्था की राखी बांधने के लिए आए हैं. ಇದು ಆಗಸ್ಟ್ ತಿಂಗಳಿನ ಮುರಳಿ ಅಲ್ವಾ, ರಕ್ಷಾ ಬಂಧನ ಹತ್ತಿರ ಇರೋದ್ರಿಂದ ಬಾಬಾ ಹೇಳ್ತಿದ್ದಾರೆ, ನಾನು ಇವತ್ತು ಸಾಕ್ಷಿ ಸ್ಥಿತಿಯ ರಾಖಿಯನ್ನು ಕಟ್ಟುವುದಕ್ಕೇನೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಬಾಬಾ. ಅಗರ್ ಯಾ ಸಾಕ್ಷಿಪನ್ ಕಿ ರಾಖಿ ಸದೈವ್ ಬಂದಿ ಹುಯಿ ಹೋ ತೋ ಸರ್ವಿಸ್ ಮೇ ಸಫಲತಾ ಬಹುತ್ ಜಲ್ದಿ ನಿಕ್ಲೇಗಿ. ಒಂದು ವೇಳೆ ಸಾಕ್ಷಿ ಸ್ಥಿತಿ ಈ ರಾಖಿ ಏನಿದೆ, ಸಾಕ್ಷಿ ಸ್ಥಿತಿಯ ರಾಖಿ ಸದೇ ಕಟ್ಕೊಂಡಿದ್ರೆ ಸರ್ವಿಸಲ್ಲಿ ಸಫಲತೆ ಬೇಗ ಬರುತ್ತೆ. ಕೆಲವರು ಹೇಳ್ತಾರಲ್ಲಿ ಕಂಕಣ ಕಟ್ಕೊಳ್ಳಿ ನಿಮಗೆಲ್ಲ ಒಳ್ಳೇದಾಗತ್ತೆ, ಈ ಕಂಕಣ ಕಟ್ಕೊಳ್ಳಿ ನಿಮಗೆಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ತಾರಲ್ವಾ. ಬಾಬಾ ಯಾವ ಕಂಕಣ ಕಟ್ಕೊಳ್ಳೋಕೆ ಹೇಳ್ತಿದ್ದಾರೆ, ಸಾಕ್ಷಿ ಸ್ಥಿತಿಯ ಕಂಕಣ. ಹೊರಗಡೆ ನಾವು ದಾರದಿಂದ ಕಟ್ಕೊಳ್ಳುವಂಥ ಕಂಕಣ ಹರಿದು ಹೋಗ್ಬಿಡುತ್ತೆ, ಕಿತ್ತು ಹೋಗ್ಬಿಡುತ್ತೆ. ಆದರೆ ಈ ಸಾಕ್ಷಿ ಸ್ಥಿತಿಯ ಅಂತರಂಗದ ರಾಖಿ ಏನಿದೆಯಲ್ಲ, ಇದನ್ನು ನಾವು ಕಟ್ಟಿಕೊಂಡಾಗ ಸೇವೆಯಲ್ಲಿ ಬಹಳ ಬೇಗ ನಿಮಗೆ ಸಫಲತೆ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅಭಿ ಜಿಸ್ ಕರ್ತವ್ಯ ಮೇ
मास लगती है उस कर्तव्य में 1 घंटा भी नहीं लगेगी. ಬಾಬಾ ಹೇಳ್ತಾ ನೋಡಿ, ಇವಾಗ ನೀವೇನು ಸೇವೆ ಮಾಡಲಿಕ್ಕೆ, ಏನು ಕರ್ತವ್ಯವನ್ನು ಮಾಡಲಿಕ್ಕೆ 1 ತಿಂಗಳು ತಗೊಳ್ತೀರಾ, ಅದು ಬಾಬಾ ಹೇಳ್ತಾರೆ ಕೆಲವೇ ಗಂಟೆಗಳಲ್ಲಿ ನಿಮ್ಗೆ ಅದು ಸೇವೆ ಅನ್ನೋದು ಪರಿಪೂರ್ಣ ಆಗತ್ತೆ. ಯಾವಾಗ? ಸಾಕ್ಷಿ ಸ್ಥಿತಿಯಲ್ಲಿದ್ದಾಗ. या साक्षीपन की राखी बांधनी है, औरों को तो प्योरिटी की राखी बांधते हो, लेकिन बाप दादा आज यह साक्षीपन की राखी बांध रहे हैं. ಬಾಬಾ ಹೇಳ್ತಾರೆ, ರಾಖಿ ಹಬ್ಬ ಬಂದಾಗ ನಾವೆಲ್ಲ ಕೂಡ ಹೊರಗಡೆ ಹೋಗಿ ಎಲ್ಲ ಸಹೋದರ ಆತ್ಮರನ್ನು ಆತ್ಮಿಕ ದೃಷ್ಟಿಯಿಂದ ನೋಡಿ, ಆತ್ಮಿಕ ದೃಷ್ಟಿಯಲ್ಲೇ ಇರಿ ಅಂತ ನಾವು ಪವಿತ್ರತೆಯ ಒಂದು ರಾಖಿಯನ್ನು ಕಟ್ಟು ಬರ್ತೀವಲ್ವಾ. ಆದರೆ ಬಾಬಾ ಹೇಳ್ತಾರೆ, ಹೊರಗಡೆನೆ ಕಟ್ಟುವುದು ಒಂದು ಪವಿತ್ರತೆಯ ಗುರುತಿನ ರಾಖಿ. ಆದರೆ ಇದು ಯಾವ ರಾಖಿ? ಸಾಕ್ಷಿತನದ ರಾಖಿ, ಸಾಕ್ಷಿ ಸ್ಥಿತಿಯ ರಾಖಿ ಅಂತ ಹೇಳ್ತಿದ್ದಾರೆ ಬಾಬಾ. ಈ ರಾಖಿಯನ್ನು ಇವತ್ತು ಬಾಬ್ದಾದ ನಿಮಗೆ ಕಟ್ಟುತ್ತಿದ್ದಾರೆ. जितना साक्षी रहेंगे उतना साक्षात्कार मूर्त और साक्षात मूर्त बनेंगे. साक्षीपन कम होने से साक्षात और साक्षात्कार मूर्त की कमी बने हुए हैं, इसलिए अभ्यास करो. ನೋಡಿ ಬಾಬಾ ಹೇಳ್ತಾರೆ, ಸಾಕ್ಷಿ ಸ್ಥಿತಿಯಲ್ಲಿ ಇರೋದ್ರಿಂದ ಸಾಕ್ಷಾತ್ ಮೂರ್ತಿಗಳಾಗ್ತೀರ. ಹೊರಗಡೆ ಇರುವಂಥದ್ದು ಜಡ ಮೂರ್ತಿ, ಆದರೆ ನೀವು ಚೈತನ್ಯ ಮೂರ್ತಿಗಳು. ಇದು ಅನುಭವದಲ್ಲಿ ನಿಮಗೂ ಬರುತ್ತೆ, ಅನ್ಯ ಆತ್ಮರಿಗೂ ಬರುತ್ತೆ. ಯಾವಾಗ? ಸಾಕ್ಷಿ ಸ್ಥಿತಿಯಲ್ಲಿದ್ದಾಗ ಸಾಕ್ಷಾತ್ ಮೂರ್ತಿಗಳಾಗ್ತೀರ, ಚೈತನ್ಯ ಮೂರ್ತಿಗಳಾಗ್ತೀರ, ಹಾಗೂ ಸಾಕ್ಷಾತ್ಕಾರ ಮೂರ್ತಿಗಳಾಗ್ತೀರ. ನಮ್ಮ ಮೂಲಕ ಬಾಬಾರವರ ಸಾಕ್ಷಾತ್ಕಾರ ಆಗುವ ಮೂರ್ತಿಗಳು ಸಹ ಆಗ್ತೀವಿ. ಚೈತನ್ಯ ಮೂರ್ತಿ ಹಾಗೂ ಬಾಬಾರವರನ್ನು ನಮ್ಮ ಮೂಲಕ ಪ್ರತ್ಯಕ್ಷ ಮಾಡಿಸುವಂತಹ ಸಾಕ್ಷಾತ್ಕಾರ ಮೂರ್ತಿಗಳು ಆಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಈ ಅಭ್ಯಾಸವನ್ನು ಮಾಡಿ. ಯಾವ ಅಭ್ಯಾಸ? ಕೌನ್ಸಿ ಅಭ್ಯಾಸ? ಅಭಿ ಅಭಿ ಆಧಾರ ಲಿಯೇ ಅಭಿ ಅಭಿ ನ್ಯಾರೇ ಹೋಗಿ. ಈಗೀಗಲೇ ಆಧಾರವನ್ನು ತೆಗೆದುಕೊಳ್ಳೋದು, ಈಗೀಗಲೇ ಭಿನ್ನ ಆಗುವುದು. ಅಂದರೆ ಈಗೀಗಲೇ ದೇಹದೊಳಗೆ ಬರೋದು, ಈಗೀಗಲೇ ದೇಹದಿಂದ ಭಿನ್ನ ಆಗುವುದು. यह अभ्यास बढ़ाना अर्थात संपूर्णता और समय को समीप लाना. ಈ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳುವುದು ಅಂದರೆ ಸಂಪೂರ್ಣತೆ ಹಾಗೂ ಸಮಯವನ್ನು ಸಮೀಪದಲ್ಲಿ ತರುವುದು. ಎಷ್ಟು ನಾವು ಸಾಕ್ಷಿ ಸ್ಥಿತಿಯಲ್ಲಿರ್ತೀವೋ, ಸಾಕ್ಷಿತನದ ಅನುಭವವನ್ನು ಮಾಡ್ತಿರ್ತೀವೋ, ಅಷ್ಟು ನಾವೇನಾಗ್ತೀವಂತೆ, ನಾವು ಸಂಪೂರ್ಣತೆಯನ್ನು, ನಮ್ಮ ಸಂಪೂರ್ಣ ಸ್ಥಿತಿಯನ್ನು ಹಾಗೂ ಅಂತಿಮ ಸಮಯವನ್ನು ಸಮೀಪ ತಂದಂಗೆ. तो अभी क्या प्रैक्टिस करनी है? समय और संपूर्णता को समीप लाओ. समय और ಸಂಪೂರ್ಣತಾ ಕೋ ಸಮೀಪ್ ಲಾವ್. ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ಏನು ಅಭ್ಯಾಸ ಮಾಡಬೇಕು ಅರ್ಥ ಆಯ್ತಾ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ನಾವೇನು ಮಾಡಬೇಕು? ಸಮಯವನ್ನು ಹಾಗೂ ಸಂಪೂರ್ಣತೆಯನ್ನು, ಅಂದರೆ ನಮ್ಮ ಸಂಪೂರ್ಣ ಸ್ಥಿತಿಯನ್ನು ಹತ್ತಿರ ತರಬೇಕು. ಹತ್ತಿರ ತರಬೇಕಂದ್ರೆ ಏನಾಗಬೇಕು? ಸಾಕ್ಷಿ ಆಗಬೇಕು, ಆ ಸ್ಥಿತಿಯ ಅನುಭವ ಆಗಬೇಕು. एक बात विशेष ध्यान में यह रखनी है कि अपने रिकॉर्ड को ठीक रखने के लिए सर्व को रिगार्ड. ಇದೆಲ್ಲ ಹೇಳಿದ್ಮೇಲೆ ಬಾಬಾ ಒಂದು ವಿಚಾರ ಗಮನದಲ್ಲಿ ತರಿಸ್ತಾ ಇದ್ದಾರೆ. ಮಕ್ಕಳೇ ಗಮನ ಇಟ್ಕೊಳ್ಳಿ, ನೀವು ಮುಂದೆ ಹೊರಿಬೇಕು ಅಂತಂದ್ರೆ ಎಲ್ಲರಿಗೂ ಗೌರವವನ್ನು ಕೊಡೋದು ಕಲಿಯಿರಿ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಮುಂದೆ ಹೋಗ್ತಾ ಇರಬೇಕು ನಿರ್ವಿಘ್ನವಾಗಿ ಅಂತಂದರೆ, ರೆಕಾರ್ಡ್ ಮಾಡಬೇಕು ಅಂತಂದರೆ ರಿಗಾರ್ಡ್ ಅಂದರೆ ಗೌರವವನ್ನು ಕೊಡೋದು ಕಲಿ. जितना जो सर्व को रिगार्ड देता है उतना ही अपने रिकॉर्ड को ठीक रखते हैं. ಯಾರು ಎಷ್ಟು ಅನ್ಯರಿಗೆ ಗೌರವವನ್ನು ಕೊಡ್ತಾರೋ ಅವರು ಅಷ್ಟು ಸ್ವಯಂ ಮುಂದೆ ಹೊರಿತಾರೆ, ತಮ್ಮ ರೆಕಾರ್ಡ್ ಚೆನ್ನಾಗಿಟ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಇವಾಗ ಮಕ್ಕಳಿಗೆ TC ಅಂತ ಕೊಡ್ತಾರಲ್ಲ, ಮೇಲೆ ಅವ್ರ ಕ್ಯಾರೆಕ್ಟರ್ಸ್ ಇರುತ್ತೆ, ಅವ್ರ ರೆಕಾರ್ಡಲ್ಲಿರುತ್ತೆ.
ಅದರಲ್ಲಿ ಚೆನ್ನಾಗಿದ್ರೇ ಬೇರೆ ಕಡೆ ಸೇರಿಸ್ಕೊಳ್ತಾರೆ, ಇಲ್ಲಾಂದ್ರೆ ಸೇರಿಸ್ಕೊಳ್ಳೋದಿಲ್ಲ. ಆ ಥರ ಬಾಬಾ ಹೇಳ್ತಾ ನಿಮ್ಮ ಕ್ಯಾರೆಕ್ಟರ್ ಅನ್ನೋ ರೆಕಾರ್ಡ್ ಚೆನ್ನಾಗಿರಬೇಕು ಅಂತಂದರೆ ನೀವೆಲ್ಲರೂ ಗೌರವವನ್ನು ಕೊಡೋದು ಕಲೀರಿ. दूसरों का रिगार्ड रखना अपना रिगार्ड बनाना है. ಬಾಬಾ ಹೇಳ್ತಾರೆ ಬೇರೆಯವ್ರಿಗೆ ಗೌರವವನ್ನು ಕೊಡೋದು ಅಂತಂದ್ರೆ ಏನು ಗೊತ್ತಾ, ನೀವು ಗೌರವೀನತವಾಗಿರುವುದು ಅಂತ ಹೇಳ್ತಾರೆ ಬಾಬಾ. ಬೇರೆಯವ್ರ ಗೌರವ ಕೊಡೋದಂದ್ರೆ ನಿಮಗೆ ನೀವೇ ಗೌರವ ಕೊಡೋದು ಅಂತ ಹೇಳ್ತಿದ್ದಾರೆ ಬಾಬಾ. ಅಗರ್ रिगार्ड कम हो देते हैं तो अपने रिकॉर्ड में कमी करते हैं, इसलिए मुख्य विशेष बात की आवश्यकता है. समझा? ಬಾಬಾ ಹೇಳ್ತಿದ್ದಾರೆ ಮಕ್ಕಳೇ, ಈ ಒಂದು ಮಾತಿನಲ್ಲಿ ಗಮನ ಕೊಡಿ. ಒಂದು ವೇಳೆ ನೀವು ಅನ್ಯರಿಗೆ ಗೌರವ ಕೊಡೋದ್ರಲ್ಲೇ ಕೊರತೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ರೆಕಾರ್ಡಲ್ಲೇ ಕೊರತೆ ಆಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲವೇ? इसलिए मुख्य बात की विशेषता है, जैसे यज्ञ के मददगार बनना ही मदद लेना है, वैसे रिकॉर्ड देना ही रिगार्ड लेना है. देते हैं लेने के लिए, एक बार देने अनेक बार लेने के हकदार बन जाते हैं. ಬಾಬಾ ಹೇಳ್ತಾ ನೋಡಿ, ಉದಾಹರಣೆಗೆ ಹೇಗೆ ಯಜ್ಞದ ಆದಿ ಕಾಲದಿಂದ ಈಗಲೂ ಕೂಡ ನಾವೆಷ್ಟು ಯಜ್ಞಕ್ಕೆ ಸಹಯೋಗಿಗಳಾಗ್ತೀವೋ ಅಷ್ಟು ಸಹಯೋಗವನ್ನು ಪಡೀತಿದ್ದೀವಿ ಅಂತ ಅರ್ಥ. ನಾವು ಯಜ್ಞಕ್ಕೆ ಎಷ್ಟು ಕಾರ್ಯ ಮಾಡ್ತೇವೋ, ಎಷ್ಟು ಶ್ವಾಸ, ಸಂಕಲ್ಪ, ತನು, ಮನ, ಧನ ಎಲ್ಲ ರೂಪದಲ್ಲಿ ನಾವು ಎಷ್ಟು ಯಜ್ಞಕ್ಕೆ ನಮ್ಮನ್ನು ನಾವು ಅರ್ಪಿಸ್ಕೊಳ್ತಾ ಹೋಗ್ತೀವಿ, ಎಷ್ಟು ನಮಗೆ ನಾವು ಸಹಯೋಗಿಗಳಾಗ್ತಾ ಹೋಗ್ತೀವೋ ಅಷ್ಟೇ ನಮಗೆ ಸಹಯೋಗ ಸಿಗ್ತಾ ಹೋಗುತ್ತೆ. ಇದೆಷ್ಟು ಸತ್ಯನೋ ಅಷ್ಟೇ ಸತ್ಯ, ಎಷ್ಟು ನಾವು ಅನ್ಯರಿಗೆ ಗೌರವ ಕೊಡ್ತಾ ಇರ್ತೀವೋ ಅಷ್ಟು ನಮಗೆ ಪ್ರಾಪ್ತಿಯಾಗಿದೆ ಎಂದು ಅರ್ಥ ಅಂತ ಹೇಳ್ತಿದ್ದಾರೆ ಬಾಬಾ. ಹೊರಗಡೆ ಹೇಳ್ತಾರೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಅಂತ. ಬಾಬಾ ಹೇಳ್ತಾರೆ ನೀವು ಗೌರವವನ್ನು ಕೊಡಿ, ಇದು ಸ್ವತಃವಾಗಿ ಗೌರವ ಪಡೆದಂಗೆ ಅಂತ ಹೇಳ್ತಾರೆ ಬಾಬಾ. ಗೌರವವನ್ನು ಪಡೆಯುವ ಅಥವಾ ಬೇಡುವ ಅವಶ್ಯಕತೆಯೂ ಇಲ್ಲ, ಸ್ವತಃವಾಗಿ ನಿಮಗೆ ಗೌರವ ಪ್ರಾಪ್ತಿ ಆಗ್ತಾ ಇರುತ್ತೆ. जैसे कहते हैं छोटों को प्यार और बड़ों को रिगार्ड, लेकिन अभी को बड़ा समझ, सभी को बड़ा समझ रिगार्ड देना, यही सर्व के स्नेह को प्राप्त करने का साधन है. यह बात भी विशेष ध्यान देने योग्य है. हर बात में पहले आप यह वृत्ति, दृष्टि और वाणी तथा कर्म में लानी चाहिए. जितना पहले आप कहेंगे उतना विश्व के बाप समान बन सकेंगे, उतना ही विश्व के बाप समान बन सकेंगे. विश्व के बाप समान का अर्थ क्या है? ನೋಡಿ, ತಂದೆ ಹೇಳ್ತಾರೆ ಮಕ್ಕಳಿಗೆ ಪ್ರೀತಿ ಕೊಡಬೇಕು, ದೊಡ್ಡವರಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾರಲ್ಲ. ಆದರೆ ಬಾಬಾ ಹೇಳ್ತಾರೆ ಈಗ ನೀವು ಎಲ್ಲರನ್ನೂ ಆತ್ಮಿಕ ದೃಷ್ಟಿ ನೋಡಿದಾಗ ಎಲ್ಲರೂ ಸಮಾನ ವ್ಯಕ್ತಿಗಳಾಗ್ತಾರೆ, ಎಲ್ಲರಿಗೂ ಗೌರವವನ್ನು ಕೊಡಿ. ಈ ವಿಚಾರ ಗಮನದಲ್ಲಿ ಇಟ್ಕೊಳ್ಳಿ. ವೃತ್ತಿ, ದೃಷ್ಟಿ ಹಾಗೂ ವಾಣಿ ಹಾಗೂ ಕರ್ಮದಲ್ಲೂ ಮೊದಲು ನೀವು ಅಂತ ಅನ್ಯರಿಗೆ ಗೌರವವನ್ನು ಕೊಟ್ಟು ಮುಂದೆ ಹೊರಿಸೋದು ನೀವು ಕಲಿತಾಗ ತಂದೆಯ ಸಮಾನರಾಗ್ತೀರಾ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ವಿಶ್ವದಲ್ಲಿ ತಂದೆಯ ಸಮಾನ ನೀವು ಆಗ್ತೀರಾ ಅಂತ ಬಾಬಾ ಹೇಳಿದ್ದಾರೆ. ಅಂದರೆ ಅರ್ಥ ಏನು? एक तो विश्व के बाप समान बनना, दूसरा जब विश्व राजन बनेंगे तो विश्व का बाप ही कहलाएंगे ना. विश्व के राजन विश्व के बाप है ना, तो विश्व के बाप भी बनेंगे और विश्व के बाप के समान भी बनेंगे. किससे? पहले आप करने से. समझा? ನೋಡಿ, ಬಾಬಾ ಎಷ್ಟು ಒಳ್ಳೆ ಪಾಯಿಂಟ್ ಹೇಳಿದ್ದಾರೆ. ಬಾಬಾ ಏನು ಹೇಳ್ತಿದ್ದಾರೆ ಅಂದರೆ ವಿಶ್ವದ ತಂದೆಯ ಸಮಾನರಾಗ್ತೀರಾ ಅಂತ ಹೇಳಿದ್ದಾರೆ ಬಾಬಾ. ವಿಶ್ವದ ತಂದೆಯ ಸಮಾನರು, ಇದರಲ್ಲಿ ಎರಡು ಅರ್ಥ ಇದೆ ಅಂತ ಹೇಳ್ತಿದ್ದಾರೆ. ಮೊದಲನೇದೇನು? ವಿಶ್ವದ ತಂದೆ ಸೃಷ್ಟಿಕರ್ತ ಯಾರು? ನಿರಾಕಾರ ಪರಮಾತ್ಮ, ಅವರ ಸಮಾನ ಆಗೋದು, ಶಿವಬಾಬರವರ ಸಮಾನ ಆಗೋದು, ವಿಶ್ವದ ತಂದೆಯ ಸಮಾನರಾಗೋದು ಅಂತ ಒಂದರ್ಥ. ಎರಡನೇ ಅರ್ಥದಲ್ಲಿ ಬಾಬಾ ಹೇಳ್ತಾರೆ ಭವಿಷ್ಯದಲ್ಲಿ
ನೀವೇನಾಗ್ತೀರಾ, ರಾಜಕುಮಾರರಾಗ್ತೀರ. ಅವಾಗ ವಿಶ್ವ ತಂದೆ ಯಾರು? ರಾಜಕುಮಾರನೇ ತಾನೆ. ಅಂದ್ರೆ ನೀವೇ ರಾಜಕುಮಾರರಾಗುತ್ತೀರಿ ಎಂದು ಕೂಡ ಅರ್ಥ ಇದೆ ಅಂತ ಹೇಳ್ತಿದ್ದಾರೆ ಬಾಬಾ. ಈ ರೀತಿ ವಿಶ್ವದ ತಂದೆ ಆಗ್ತೀರಾ ಹಾಗೂ ವಿಶ್ವದ ತಂದೆಯ ಸಮಾನರು ಆಗ್ತೀರಾ. ಈ ಎರಡು ಅರ್ಥನೂ ಇದೆ ಅಂತ ಹೇಳ್ತಾರಲ್ವ. ಈ ಎರಡು ಅರ್ಥದ ಸ್ವರೂಪ ಯಾವಾಗ ಆಗ್ಲಿಕ್ಕೆ ಸಾಧ್ಯ? ಅನ್ಯರನ್ನು ಮುಂದೆ ಇಟ್ಟಾಗ, ಅನ್ಯರಿಗೆ ಗೌರವ ಕೊಟ್ಟಾಗ ನಾವು ವಿಶ್ವದ ತಂದೆಯ ಸಮಾನರಾಗ್ತೀವಿ ಅಂತ ಹೇಳ್ತಿದ್ದಾರಪ್ಪ. ಅಚ್ಚಾ. ಓಂ ಶಾಂತಿ.